ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಕಂಪ್ನಿ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕ್ರಾಪ್ ಸೈನ್ಸ್ನ ಜಾವಾ ಸಿಗುಂಬ್ಳ ಬೆಳೆ ವೀಕ್ಷಣೆಗೆ ನಮ್ಮ ಪ್ರಿಯ ಮಾಧವಿ ರೈತರು ಹಾಗೆ ನಮ್ಮ ನರ್ಸರಿ ಸಾಹುಕಾರನ ಸಹ ಕರ್ಕೊಂಬಂದಿದ್ದೀನಿ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ಅಣ್ಣ? ಗುರು ಅಣ್ಣ, ನಿಮ್ಮ ನರ್ಸರಿ ಹೆಸರು ಹೇಳಿ ಅಣ್ಣ. ಶ್ರೀ ಮಲೆಮಹದೇಶ್ವರ ಹೈಟೆಕ್ ನರ್ಸರಿ. ನೋಡಿ ಪ್ರಿಯ ರೈತ ಬಾಂಧವರೇ, ಶ್ರೀ ಮಲೆಮಹದೇಶ್ವರ ಹೈಟೆಕ್ ನರ್ಸರಿ ಗುಜ್ಜಗುರುಪುರದಲ್ಲಿದೆ. ಇವರ ನರ್ಸರಿಯಲ್ಲಿ ಹೆಚ್ಚೆಚ್ಚಾಗಿ ನಮ್ಮ ಕಾಲಿಫ್ಲವರ್ ಇಂಡಿಕಾ ಆಗ್ಬೋದು, ಬುಲೆಟ್ ಶೋಗನ್ ಆಗ್ಬೋದು, ಟೊಮೊಟೊ ವಾಲಿ ಆಗ್ಬೋದು, ಹಾಗೆ ನಮ್ಮ ಜಾವಾ ಸಸಿಗಳು ಹೆಚ್ಚೆಚ್ಚಾಗಿ ಸಿಗುತ್ತೆ. ಅಣ್ಣ, ಈಗ ನೀವು ಜಾವಾ ಇದೇ ಮೊದಲೇದು ಅಥವಾ ಮುಂಚಿತವಾಗಿ ಬೆಳೀತಾ ಇದ್ದೀರಣ್ಣ? ಮುಂಚೆ ಎಲ್ಲ ನಮ್ಮ ಕಡೆಯಲ್ಲೇ ಬೆಳಿತಿರೋ, ನಾವು ಜಮೀನಿಗೆ ಇದೇ ಫಸ್ಟ್ ಬೆಳೀತಾ ಇರೋದು. ಅಣ್ಣ, ಈಗ ನೀವು ನಮ್ಮ ಜಾವಾ ಹಾಕಿದಿರಲ್ಲ ಸಿಗುಂಬ್ಳ, ಇದು ಅಭಿಪ್ರಾಯ ಏನು ಹೇಳಕ್ಕೆ ಇಚ್ಛಿಸ್ತೀರಣ್ಣ? ತುಂಬ ಚೆನ್ನಾಗಿ ಬಂದಿದೆ. ಹಾಂ, ತುಂಬ ಇಳುವರಿ ಚೆನ್ನಾಗಿದೆ. ಹಾಂ, ನಮ್ಮ ರೈತರಿಗೆಲ್ಲ, ನಮ್ಮ ಅಕ್ಕಪಕ್ಕ ರೈತರಿಗೆಲ್ಲ ಹೇಳಿ ಇದನ್ನೇ ಹಾಕ್ಸಿದ್ದೀವಿ. ಸಲ ಸಿಕ್ಕಾಬಟ್ಟೆ ಹಂಗೆ ಜಾವನೇ ಕೊಟ್ಟಿದ್ದೀವಿ. ಯಾವ ಊರಣ್ಣ? ಇಲ್ಲಿ ನಮ್ಮದು ಗುಜ್ಜಗೌಡಪುರ, ನಮ್ಮ ಆರೋಳಿಲಿ ಎಲ್ಲ. ನೋಡಿ ಪ್ರಿಯ ರೈತ ಬಂದರೆ ನಮ್ಮ ಆರೋಳಿಯಲ್ಲಿ ನಮ್ಮ ಗುಜ್ಜಗೌಡಪುರ ನಮ್ಮ ರೈತರಾದ ನಮ್ಮ ಗುರಣ್ಣ ಅವರು ಹೆಚ್ಚೆಚ್ಚಾಗಿ ನಮ್ಮ ಜಾವಾ ಸಿಗುಂಬ್ಳನೇ ಹಾಕ್ಸಿದ್ದಾರೆ. ನೋಡ್ಬೋದು ನೀವು, ಸುತ್ತಲೂ ಎಲ್ಲಿ ನೋಡಿದ್ರು ಕಾಯಿಗಳೇ, ಎಲ್ಲಿ ನೋಡಿದ್ರು ನಮ್ಮ ಜಾವಾ ಸಿಗುಂಬ್ಳ ಕಾಯಿಗಳು ಅತಿ ಹೆಚ್ಚಾಗಿ ಕಾಯಿ ಕಚ್ಚುತ್ತೆ. ಒಂದು ಬೀಜಕ್ಕೆ 4 ಕಾಯಿ ಕಚ್ಚುತ್ತೆ. ನೋಡ್ಬೋದು ನೀವೇ, 4 ಕಾಯಿ ಸರಿಸುಮಾರು ಹೇಗೆ ಕಚ್ಚುತ್ತೆ ಅಂತ ನೀವೇ ಇಳುವರಿ ನೋಡ್ಬೋದು. ಅಣ್ಣ, ಮತ್ತೆ ಕೊನೆಯದಾಗಿ ರೈತರಿಗೆ ಏನು ಹೆಚ್ಚಿಸ್ತೀರಣ್ಣ? ರೈತರು ತುಂಬ ಚೆನ್ನಾಗಿ ಬೆಳಿಬೋದು. ಇದನ್ನ ಕಮ್ಮಿ ಖರ್ಚಲ್ಲಿ ಒಳ್ಳೆ ಆದಾಯ ಇದೆ. ರೈತರು ಸಂಪೂರ್ಣವಾಗಿ ಬೆಳಿಬೋದು. ಅಣ್ಣ, ಈಗ ಗಿಡದಲ್ಲಿ ಏನಾದ್ರು ವೈರಸ್ ಪ್ರಮಾಣ ಇದೆಯಾ? ಒಂದು ವೈರಸ್ ಬಂದಿಲ್ಲ. ಒಂದು ವೈರಸ್ ಬಂದಿಲ್ಲ ಅಣ್ಣ. ಅಣ್ಣ, ಕಾಯಿ ಸರಿಸುಮಾರು ತೂಕ ಎಷ್ಟು ಕೆಜಿ? 4ರಿಂದ 5 kg ಬರುತ್ತೆ. 4ರಿಂದ 5 kg ಬರುತ್ತೆ ಅಣ್ಣ. ಈಗ ಒಟ್ಟು ಎಷ್ಟು ಪ್ಯಾಕೆಟ್ ಹಾಕಿದ್ರಣ್ಣ? ನಾವು ಈಗ ಒಂದು 5 ಪ್ಯಾಕೆಟ್ ಹಾಕಿದ್ದೀವಿ. ಇಲ್ಲಿ 5 ಪ್ಯಾಕೆಟ್ ಹಾಕಿದ್ದೀರಾ. ಈಗ ಸರಿಸುಮಾರು ಎಷ್ಟು ಟನ್ ಅಂದಾಜು ನೀವು ಇಳುವರಿ ಅಪೇಕ್ಷೆ ಮಾಡ್ತೀರಾ? ನಾವು ಒಂದು 20 ಟನ್ ಬೀಳ್ಬೋದು ಅಂತ. 20 ಟನ್ ಬೀಳ್ಬೋದು ಅಂತ ಅಪೇಕ್ಷೆ ಮಾಡ್ತಾ ಇದ್ದೀರಾ? ನೋಡಿ ಪ್ರಿಯ ರೈತ ಬಾಂಧವರೇ, ಹೇಗೆ ನಮ್ಮ ಜಾವಾ ಸಿಗುಂಬ್ಳ ಹೇಗೆ ಇಳುವರಿ ಕಚ್ಚುತ್ತೆ ನೋಡಿ. ನೋಡಿ ಕಾಯಿ ಇಳುವರಿ ನೋಡಿ. ಧನ್ಯವಾದ.